ಓಂ ಗಂ ಗಣಪತಯೇ ನಮಃ. ಶ್ರೀಮಾತ್ರೇ ನಮಃ. ಭೂದೋಷ, ಜಮೀನು ವಿವಾದ, ಕೋರ್ಟ್ ಕೇಸು, ಆಸ್ತಿ ನಷ್ಟ ಹಾಗೂ ಸ್ವಂತ ಮನೆಯ ಕನಸು ನೆರವೇರುವುದಕ್ಕೆ ಶಾಸ್ತ್ರಗಳಲ್ಲಿ ಏನು ಪರಿಹಾರಗಳು ಇವೆ ಅಂತ ನಿಮಗೆ ಗೊತ್ತೇ? ಭೂಮಿ ಮತ್ತು ಸ್ಥಿರಾಸ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಅನೇಕ ಕುಟುಂಬಗಳಲ್ಲಿ ವರ್ಷಗಳವರೆಗೆ ಮುಂದುವರಿಯುತ್ತಾ ಬಂದಿದೆ. ಜ್ಯೋತಿಷ್ಯ ಹಾಗೂ ತಾಂತ್ರಿಕ ಸಂಪ್ರದಾಯಗಳಲ್ಲಿ ಇಂತಹ ಭೂದೋಷಗಳು, ಸ್ಥಳ ವಿವಾದಗಳು, ನ್ಯಾಯಾಲಯದ ವ್ಯಾಜ್ಯಗಳು, ಆಸ್ತಿ ನಷ್ಟಗಳು ಮತ್ತು ಸ್ವಂತ ಮನೆ ನಿರ್ಮಾಣದ ಅಡೆತಡೆಗಳನ್ನು ನಿವಾರಿಸಲು ಕೆಲವು ವಿಶೇಷ ಪೂಜೆಗಳು, ಮಂತ್ರಗಳು ಮತ್ತು ಪರಿಹಾರಗಳನ್ನು ಸಹ ಸೂಚಿಸಲಾಗಿದೆ. ಈ ವಿಡಿಯೋದಲ್ಲಿ ಶ್ರೀ ಭೂವರಾಹಸ್ವಾಮಿ ಆರಾಧನೆ, ಕುಜ ಹಾಗೂ ಶನಿ ದೋಷ ಶಾಂತಿಯ ಉಪಾಯಗಳು, ನ್ಯಾಯಾಲಯದ ವ್ಯವಹಾರಗಳಲ್ಲಿ ಅನುಕೂಲತೆಗಾಗಿ ಮಾಡುವಂಥ ಪೂಜೆಗಳು, ಆಸ್ತಿ ರಕ್ಷಣೆಗೆ ಅನುಸರಿಸಬಹುದಾದ ಪರಿಹಾರಗಳು ಹಾಗೂ ಸ್ವಂತ ಮನೆಯ ಕನಸು ನನಸಾಗಲು ಶಾಸ್ತ್ರಗಳಲ್ಲಿ ತಿಳಿಸಿರುವ ಮಾರ್ಗಗಳನ್ನು ವಿವರವಾಗಿ ಇಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಮೊದಲಿಗೆ ಭೂದೋಷಗಳು. ಇವು ನಿವಾರಣೆಯಾಗಲು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ತಾಂತ್ರಿಕ ಹಾಗೂ ಜ್ಯೋತಿಷ್ಯ ಪರಿಹಾರಗಳ ಬಗ್ಗೆ ತಿಳಿಯೋಣ. ಭೂಮಿ, ಜಮೀನು, ಮನೆ, ಆಸ್ತಿ, ನ್ಯಾಯಾಲಯದ ವ್ಯಾಜ್ಯಗಳು, ಸ್ಥಳ ವಿವಾದಗಳು, ಆಸ್ತಿ ನಷ್ಟಗಳು, ಸ್ವಂತ ಮನೆ ನಿರ್ಮಾಣದಲ್ಲಿ ಎದುರಾಗುವಂತಹ ಅಡೆತಡೆಗಳು ಇತ್ಯಾದಿ ಸಮಸ್ಯೆಗಳಿಂದ ಮುಕ್ತಿ ಪಡೆಯಲು ಶಾಸ್ತ್ರಗಳು, ಆಗಮಗಳು ಮತ್ತು ತಾಂತ್ರಿಕ ಜ್ಯೋತಿಷ್ಯ ಸಂಪ್ರದಾಯಗಳಲ್ಲಿ ಅನೇಕ ಪರಿಹಾರಗಳನ್ನು ತಿಳಿಸಲಾಗಿದೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭೂಮಿ, ಜಮೀನು, ಮನೆ ಮತ್ತು ಸ್ಥಿರಾಸ್ತಿಗಳಿಗೆ ಕುಜ ಅಂದರೆ ಅಂಗಾರಕ ಗ್ರಹ ಮುಖ್ಯ ಕಾರಕನಾಗಿದ್ದು, ನ್ಯಾಯಾಲಯದ ವ್ಯಾಜ್ಯಗಳು, ವಿಳಂಬ ಕರ್ಮಫಲ ಹಾಗೂ ಆಸ್ತಿ ಸಂಬಂಧಿತ ಸಂಕಷ್ಟಗಳಿಗೆ ಶನಿ ದೇವರು ಪ್ರಮುಖ ಕಾರಣನೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಈ ಪರಿಹಾರಗಳನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಿಯಮದಿಂದ ಆಚರಿಸಿದರೆ ಉತ್ತಮ ಫಲ ಅನ್ನೋದು ದೊರೆಯುತ್ತದೆ ಎಂದು ಪರಂಪರೆಯಲ್ಲಿ ನಂಬಲಾಗಿದೆ. ಮೊದಲನೇದಾಗಿ ನಾವು ನೋಡುವುದಾದರೆ ಭೂದೋಷ ನಿವಾರಣೆ ಹಾಗೂ ಸ್ಥಳ ವಿವಾದಗಳ ಪರಿಹಾರಗಳು. ಅದರಲ್ಲಿ ಶ್ರೀ ಭೂವರಾಹಸ್ವಾಮಿಯ ಆರಾಧನೆ. ಭೂಮಿಗೆ ಸಂಬಂಧಿಸಿದ ಯಾವುದೇ ಸಮಸ್ಯೆಗಳಿದ್ದರೂ ಸಹ ಶ್ರೀ ಭೂವರಾಹಸ್ವಾಮಿಯ ಆರಾಧನೆ ಅತ್ಯಂತ ಶ್ರೇಷ್ಠವೆಂದು ಹೇಳಲಾಗಿದೆ. ಪ್ರತಿ ದಿನ ಅಥವಾ ಪ್ರತಿ ಶನಿವಾರ ಈ ಮಂತ್ರವನ್ನು 108 ಬಾರಿ ಜಪಿಸಬಹುದು. ಮಂತ್ರ ಅನ್ನೋದು ಹೀಗಿದೆ: ಓಂ ನಮೋ ಭಗವತೆ ವರಾಹರೂಪಾಯ ಭೂಮಂಡಲಾಧಿಪತಯೇ ನಮಃ. ಓಂ ನಮೋ ಭಗವತೆ ವರಾಹರೂಪಾಯ ಭೂಮಂಡಲಾಧಿಪತಯೇ ನಮಃ. ಈ ಮಂತ್ರನ ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ನಾವು ಹೇಳಬೇಕು. ಸಾಧ್ಯವಾದರೆ ಭೂವರಾಹಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅರ್ಚನೆ ಮಾಡಿಸುವುದು ಶುಭಕರವೆಂದು ಪರಿಗಣಿಸಲಾಗುತ್ತದೆ. ನಂತರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ. ಕುಜನು ಭೂಮಿಗೆ ಸಂಬಂಧಿಸಿದ ಕಾರಕ ಗ್ರಹ. ವಿವಾದದಲ್ಲಿರುವಂತಹ ಜಮೀನು ಅಥವಾ ಮನೆಯ ಸಮಸ್ಯೆಗಳಿದ್ದರೆ ಕೆಂಪು ತೊಗರಿ ಬೇಳೆಯನ್ನು ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಮನೆಯ ಪೂಜಾ ಕೋಣೆಯಲ್ಲಿ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಅಥವಾ ಶ್ರೀ ಆಂಜನೇಯ ಸ್ವಾಮಿಯ ಮುಂದೆ
ಇಟ್ಟು ಪೂಜೆ ಮಾಡಬೇಕು. ನಂತರ ಆ ಬೇಳೆಯನ್ನು ಹರಿಯುವ ನೀರಿಗೆ ಬಿಡುವುದು ಅಥವಾ ದೇವಸ್ಥಾನದಲ್ಲಿ ದಾನ ಮಾಡುವ ಪದ್ಧತಿಯೂ ಸಹ ಇದೆ. ಇದರಿಂದ ಕುಜದೋಷ ಅನ್ನೋದು ಶಮನವಾಗಿ ಭೂ ವಿವಾದಗಳು ಕಡಿಮೆಯಾಗುತ್ತದೆ ಎಂಬ ನಂಬಿಕೆಯೂ ಇದೆ. ಇದಲ್ಲದೆ ಸ್ಥಳದಲ್ಲಿ ಕಲ್ಲು ಉಪ್ಪಿನ ಪರಿಹಾರ. ವಿವಾದದಲ್ಲಿರುವಂತಹ ಜಮೀನು ಅಥವಾ ಮನೆಯಲ್ಲಿ ಈಶಾನ್ಯ ಮೂಲೆಯಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಕಲ್ಲು ಉಪ್ಪನ್ನು ತುಂಬಿ ಇಡಬೇಕು. ಇದು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುತ್ತದೆ ಎಂಬ ಪರಂಪರೆಯ ನಂಬಿಕೆ ಇದೆ. ಪ್ರತಿ ವಾರವೂ ಸಹ ಆ ಉಪ್ಪನ್ನು ಬದಲಾಯಿಸಬೇಕು. ಈಗ ನಾವು ಎರಡನೇದಾಗಿ ನೋಡುವುದಾದರೆ ನ್ಯಾಯಾಲಯದ ವ್ಯಾಜ್ಯಗಳು ಮತ್ತು ಶತ್ರುಬಾಧೆ ನಿವಾರಣೆಗೆ ತಾಂತ್ರಿಕ ಮತ್ತು ಸಾತ್ವಿಕ ಪರಿಹಾರಗಳನ್ನು ಒಂದೊಂದಾಗಿ ತಿಳಿಯೋಣ. ಶ್ರೀ ಪ್ರತ್ಯಂಗಿರಾ ದೇವಿ ಅಥವಾ ಶ್ರೀ ಬಗುಳಾಮುಖಿ ದೇವಿಯ ಆರಾಧನೆ. ನ್ಯಾಯಾಲಯದ ಪ್ರಕರಣಗಳು, ಶತ್ರುಗಳ ಕಿರುಕುಳ ಹಾಗೂ ಅಡೆತಡೆಗಳ ನಿವಾರಣೆಗೆ ಪ್ರತ್ಯಂಗಿರಾ ದೇವಿ ಹಾಗೂ ಬಗುಳಾಮುಖಿ ದೇವಿಯ ಆರಾಧನೆ ತಾಂತ್ರಿಕ ಸಂಪ್ರದಾಯದಲ್ಲಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗಿದೆ. ಪ್ರತಿ ಅಮಾವಾಸ್ಯೆಯಂದು ಸಹ ನಿಂಬೆ ಹಣ್ಣಿನ ದೀಪ ಹಚ್ಚುವುದು ಅಥವಾ ದೇವಿಯ ಅಷ್ಟೋತ್ತರ ಶತನಾಮಾವಳಿಯನ್ನು ಪಠಿಸುವುದು ನ್ಯಾಯಾಲಯದ ವ್ಯವಹಾರಗಳಲ್ಲಿ ಅನುಕೂಲತೆಯನ್ನು ತರಲಿದೆ ಎಂಬ ನಂಬಿಕೆ ಇದೆ. ಇದರೊಂದಿಗೆ ಶ್ರೀ ಕಾಲಭೈರವನ ಆರಾಧನೆ. ಪ್ರತಿ ಮಾಸ ಶಿವರಾತ್ರಿ ಅಥವಾ ಭಾನುವಾರದ ಸಂಜೆ ರಾಹುಕಾಲದಲ್ಲಿ ಶ್ರೀ ಕಾಲಭೈರವನಿಗೆ ಕಪ್ಪು ಎಳ್ಳಿನೊಂದಿಗೆ ತುಪ್ಪದ ದೀಪವನ್ನು ಬೆಳಗಿಸುವುದು ಶುಭಕರವೆಂದು ಹೇಳಲಾಗಿದೆ. ಇದರಿಂದ ನ್ಯಾಯಾಲಯದ ತೊಂದರೆಗಳು, ಆಸ್ತಿ ನಷ್ಟಗಳು ಹಾಗೂ ಶತ್ರುಬಾಧೆಗಳು ಅನ್ನೋವು ಕಡಿಮೆಯಾಗುತ್ತದೆ ಎಂಬ ನಂಬಿಕೆ ಇದೆ. ಈಗ ನಾವು ಮೂರನೇದಾಗಿ ನೋಡುವುದಾದರೆ ಸ್ವಂತ ಮನೆ ನಿರ್ಮಾಣ ಹಾಗೂ ಆರ್ಥಿಕ ಸ್ಥಿರತೆಗೆ ಪರಿಹಾರಗಳು. ಅವು ಏನು ಅಂತ ಒಂದೊಂದಾಗಿ ತಿಳಿಯೋಣ. ಶ್ರೀ ಲಕ್ಷ್ಮೀ ವರಾಹ ಕವಚ ಅಥವಾ ಕನಕದಾರ ಸ್ತೋತ್ರ. ಆರ್ಥಿಕ ಸಂಕಷ್ಟಗಳಿಂದ ಹೊರಬರಲು ಹಾಗೂ ಸ್ಥಿರಾಸ್ತಿ ಲಾಭಕ್ಕಾಗಿ ಪ್ರತಿದಿನ ಬೆಳಗ್ಗೆ ಶ್ರೀ ಕನಕದಾರ ಸ್ತೋತ್ರ ಇಲ್ಲವೇ ಶ್ರೀ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಇವೆರಡನ್ನೂ ಸಹ ಭಕ್ತಿಯಿಂದ ಪಠಿಸುವುದು ಶುಭಕರವೆಂದು ಹೇಳಲಾಗಿದೆ. ಇದರೊಂದಿಗೆ ಪಕ್ಷಿಗಳು ಹಾಗೂ ಪ್ರಾಣಿಗಳಿಗೆ ಆಹಾರವನ್ನು ನೀಡುವುದು. ಜಾತಕದಲ್ಲಿ ಶನಿಯ ಪ್ರಭಾವದಿಂದ ಆಸ್ತಿ ನಷ್ಟ, ವಿಳಂಬ ಅಥವಾ ಸಂಕಷ್ಟಗಳಿಗೆ ಗುರಿಯಾಗಿದ್ದಲ್ಲಿ ಪ್ರತಿದಿನವೂ ಸಹ ಬೆಳಗ್ಗೆ ಕಾಗೆಗಳಿಗೆ ಬೆಲ್ಲ ಬೆರೆಸಿದ ಅನ್ನವನ್ನು ನೀಡುವುದು. ಇದರ ಜೊತೆಗೆ ಕಪ್ಪು ನಾಯಿಗೆ ಆಹಾರವನ್ನು ನೀಡುವುದು. ಇದರಿಂದ ಶನಿದೋಷ ಅನ್ನೋದು ಶಮನವಾಗಿ ಆಸ್ತಿ ರಕ್ಷಣೆ ಮತ್ತು ಸ್ಥಿರತೆ ಅನ್ನೋದು ದೊರೆಯುತ್ತದೆ. ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖವಾದಂತಹ ಸೂಚನೆಗಳು ಏನು ಅಂದರೆ, ಜಾತಕದಲ್ಲಿ ನಡೆಯುತ್ತಿರುವ ಮಹಾದಶೆ, ಅಂತರ್ದಶೆ, ವಿಶೇಷವಾಗಿ ಶನಿ, ಕುಜ ಅಥವಾ ರಾಹುಗಳ ಪ್ರಭಾವದಿಂದ ಈ ಸಮಸ್ಯೆಗಳ ತೀವ್ರತೆ ಅನ್ನೋದು ಹೆಚ್ಚಾಗಬಹುದು ಅಥವಾ ಕಡಿಮೆಯಾಗಬಹುದು. ಆದ್ದರಿಂದ ಜಾತಕದ 4ನೇ ಭಾವ ಮನೆ, ಭೂಮಿ, ವಾಹನ, ಸ್ಥಿರಾಸ್ತಿ ಹಾಗೂ 8ನೇ ಭಾವ ವ್ಯಾಜ್ಯ, ಶತ್ರು, ಅಡೆತಡೆ, ನ್ಯಾಯಾಲಯಗಳನ್ನು ಅನುಭವಿ ಜ್ಯೋತಿಷ್ಯಗಳಿಂದ ಪರಿಶೀಲಿಸಿ ಅಗತ್ಯ ಶಾಂತಿ ಹೋಮ
ಜಪ ಹಾಗೂ ದಾನಾದಿ ಪರಿಹಾರಗಳನ್ನು ಮಾಡಿಸಿಕೊಂಡರೆ ಉತ್ತಮವಾದ ಫಲವನ್ನು ಪಡೆಯಬಹುದು ಎಂಬುದು ಜ್ಯೋತಿಷ್ಯ ಪರಂಪರೆಯ ಅಭಿಪ್ರಾಯವಾಗಿದೆ. ಮುಖ್ಯವಾಗಿ ನಾವುಗಳು ಗಮನಿಸಬೇಕಾದ ವಿಷಯ ಅಂದರೆ ಈಗ ಹೇಳಿರುವಂತಹ ಪರಿಹಾರಗಳು ಸಾಂಪ್ರದಾಯಿಕ ಹಾಗೂ ಧಾರ್ಮಿಕ ಜೊತೆಗೆ ಜ್ಯೋತಿಷ್ಯ ನಂಬಿಕೆಗಳ ಆಧಾರವು. ಇವು ಕಾನೂನು ಸಲಹೆ ಮತ್ತು ನ್ಯಾಯಾಲಯದ ಪ್ರಕ್ರಿಯೆಗೆ ಪರ್ಯಾಯವಲ್ಲ. ಆಸ್ತಿ ಮತ್ತು ನ್ಯಾಯಾಲಯದ ವಿಷಯಗಳಲ್ಲಿ ಅಗತ್ಯವಿದ್ದರೆ ಕಾನೂನು ತಜ್ಞರ ಸಲಹೆಯನ್ನು ಸಹ ನೀವು ಪಡೆಯುವುದು ಸೂಕ್ತ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ. ನಮಸ್ಕಾರ.